ಪುಂಗುಪುರಾಣ ಅಲ್ಲ. ಇವತ್ತಿನ ವಿಡಿಯೋ ಬಂದು ಬೆಂಗಳೂರಲ್ಲಿ ಒಂದು ಮಾಲ್ ಇದೆ, ಆ ಮಾಲಿನ ಪ್ರಸಂಗ. ಯಾರ ಮನಸ್ಸಿಗೂ ಖೇದ ಉಂಟಾಗೋದು ಬೇಡ. ಇದು ಪೂರ್ತಿ ಮನೋರಂಜನೆಗಾಗಿ, ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಷ್ಟೇ. ಎಲ್ಲಿದೆ ನಾನು? ಎಂಟರ್ಟೈನ್ಮೆಂಟ್. ಯು ಆರ್ ಮೈ ಎಂಟರ್ಟೈನ್ಮೆಂಟ್ ಚಿನ್ನ. ಕಾಮನ್ ಚಿನ್ನ, ಹೋಗೋಣ. ಅಣ್ಣ ಹೇಳಿ ಅಣ್ಣ. ಮಗ ಇಬ್ರದ್ದು ಹಿಂಗ್ ಮಾಡು. ನಮ್ಮ ತಂದೆ ನಾವು ಜಿಟಿ ಮಲ್ಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ತೋರಿಸ್ರು. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಾಯಿತು. ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ ಅಂದರೆ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ ಅಲ್ವಾ? ವಾಟ್ ಯು ಸೇ ಚಿನ್ನ? ಆಮ್ ಐ ರೈಟ್? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಅಲ್ಲ, ರೈತರು ಬೆಳೆದಿರೋ ತರಕಾರಿ, ಸೊಪ್ಪು, ಹಣ್ಣು, ದವಸ ಧಾನ್ಯಗಳು ಇವೆಲ್ಲ ಬೇಕು ಮಾಲ್ ಒಳಗಡೆ ಇಡೋಕ್ಕೆ. ಆದರೆ ರೈತರು ಬೇಡ ಅಷ್ಟೇ. ರೈತ ಬೆಳೆದ ಮಾಲನೇ ತಿಂತೀರಿ, ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತ ಮೀಟ್ರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು ಅಷ್ಟೇ. ಅಲ್ಲ, ಇಲ್ಲಿ ಆಲ್ಮೋಸ್ಟ್ 70% ಕ್ಲಾತ್ಸ್ಗಳೇ ಅಂದರೆ ಬಟ್ಟೆಗಳೇ ಇರೋದು. ಅದೆಲ್ಲ ಯಾವುದರಿಂದ ಮಾಡೋದು? ಏನು ಪ್ಲಾಸ್ಟಿಕ್ ಕವರಿಂದ ಮಾಡ್ತೀರಾ? ಹತ್ತಿಯಿಂದ ತಾನೇ ಮಾಡೋದು. ನೋಡಿ ಜನರೇ, ಯಾಕೆ ಈ ಥರ? ಯಾಕೆ ಜನರೇ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ಸೆಕ್ಯೂರಿಟಿ ಅವ್ರನ್ನ ಪ್ರಶ್ನೆ ಮಾಡೋದ್ರಿಂದ ಏನೂ ನಿಮಗೆ ಉತ್ತರ ಸಿಗಲ್ಲ. ಯಾಕಂದರೆ ಅವರು ಜಮೀನೆಲ್ಲ ಮಾರ್ಬಿಟ್ಟೆ ಅವ್ರು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೀವು ಅವರು ಮ್ಯಾನೇಜ್ಮೆಂಟ್ನ ಪ್ರಶ್ನೆ ಮಾಡಬೇಕಾಗುತ್ತೆ, ಧ್ವನಿ ಎತ್ತಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ವಿರುದ್ಧ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಮೀಡಿಯಾದವ್ರು ಅಂದರೂ ಬಿಡಲಿಲ್ಲ ಅಂತಂದರೆ, ಈ ಕೆಲವು ಮೀಡಿಯಾದವ್ರು ಇದ್ದಾರೆ ದುಡ್ಡುಗೋಸ್ಕರ, ಇನ್ನು ಕೆಲವು ವ್ಯೂಸ್ಗೋಸ್ಕರ ಕೆಲವು ಮೀಡಿಯಾಗಳು ಮಾಡೋ ಕೆಲಸಗಳಿಂದ ಈ ಥರ ವಾತಾವರಣ. ಅದನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಬಂದ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು. ಪಂಚೆ ಹಾಕೊಂಡಿರೋದಕ್ಕೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ವಾ? ನೀನು ನೆಕ್ಸ್ಟು ಎಲ್ಲ ಪಂಚೆ ಹಾಕೊಂಡೇ ಬರ್ತಾರೆ. ನಿಜ, ಈ ಥರ ಎಲ್ಲ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ. ಯಾವ ಮಹಾನುಭಾವ ಹೇಳೋದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ, ಏನೂ ಇಲ್ಲ, ಬುಲ್ಶಿಟ್ಗಳು ಮಾತಾಡಬಾರ್ದು. ಅಲ್ಲ, ಹೆಂಗೆಂಗೋ ಬಟ್ಟೆ ಹಾಕೊಂಡಿರೋರ್ನ ಬಿಡ್ತೀರಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗ ಪಂಚೆ ಏನು ನೆನ್ನೆ ಮೊನ್ನೆ ಬಂದಿದ್ದು ಫ್ಯಾಷನ್ ಅನ್ಕೊಂಡಿದ್ದೀರಾ? ನಿಮ್ಮ ಮಾಲ್ ಬರೋ ಮುಂಚೆ ಅಲ್ಲ, ನೀವು ಬರೋ ಮುಂಚೆಯಿಂದನೂ ಐತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಟ್ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್? ನೀವಿಗೆ ಬಂದ್ರಲ್ಲ ಮಾಲಿಗೆ, ಪಂಚೆ ಹಾಕ್ಯಂಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದ್ರೆ ಇವ್ರು ಶೂಟ್ ಮಾಡಿ ಒಳಗೆ ಬಿಡಂಗಿಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು, ಇದನ್ನ ಹಾಕ್ಯಂಬರ್ಬೇಕು. ದೂರದಿಂದ ಬಂದದವಿ ನಾವು ಹೆಂಗೆ ಪಂಚೆ ಹಾಕ್ಯಂಬರೋದಪ್ಪ, ಇದನ್ನ ಪಂಚೆ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ಅಂದ್ರೆ ಅವ್ರೆ ಇಲ್ರಿ ನಮಗೆ ಇದಾಕತಿ ಅದಾಕತಿ ಅಂತ. ಎಲ್ಲ ಮಾಲಿನ ಸಿಬ್ಬಂದಿಗಳಿಗೆ ಇದೊಂದು ಪ್ರಕಟಣೆ. ಏನಂತಂದರೆ, ಒಂದು ವೇಳೆ ರೈತರೇನಾದ್ರೂ ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಮಾಲಲ್ಲಿ ತರಕಾರಿನೂ ಇರಲ್ಲ, ಏನೂ ಇರಲ್ಲ, ಖಾಲಿ. ಏನು ಪ್ಲಾಸ್ಟಿಕ್ ಕವರ್ ಮಾರ್ತೀರಾ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು? ನಿಜ ಹೇಳೋ, ನೀನು ಖಂಡಿತ ಓದಿದಿ. ನಯಾಸಿಮೆ ಓದಿರೋದು. ನಮ್ಮ ಹಳ್ಳಿ ಸ್ಕೂಲ್ನಾಗೆ ಬರೀ ಕನ್ನಡ 4ನೇ ಕ್ಲಾಸ್ ಓದಿದ್ದದು. 4ನೇ ಕ್ಲಾಸ್ಗೆ ಇಷ್ಟು ಮಾತಾಡ್ತಿಲ್ಲ ನೀನು. ನೀನೇನಾದ್ರೂ BA ಪಾಸ್ ಮಾಡಿದ್ರೆ ಭೂಮಿ ಮ್ಯಾಗ ಇರ್ತಿರ್ಲಿಲ್ಲ ಬಾ. ನ್ಯಾಯನ ಇದು? ಹಾಂ, ಸಮಾಜಕ್ಕೆ ನಿಮ್ಮ ಕಡೆಯಿಂದ ಇದೇನು ಕೊಡುಗೆನಾ ಇಲ್ಲ ಸಂದೇಶನಾ? ಮನೆ ಸ್ನೇಹಿತರೆ ನೋಡಿ, ಪಾಪ ಈ ಅಮಾಯಕರ ಹಿಂದೆ ಬಿದ್ದಿದ್ರಲ್ಲ ನೀವು. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ, ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ. ಇವರು ಪಂಚೆಯಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ಕೊಂಡು ಅಲ್ಲ, ಪ್ರತಿಯೊಬ್ಬ ಮಕ್ಕಳಿಗೂ ಅಪ್ಪ ಅಮ್ಮನ್ನ
ಏನೋ ಒಂದು ಐಷಾರಾಮಿ ಜೀವನ ಜೀವಿಸೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಈ ಥರ ಒಂದು ಸಣ್ಣ ಪುಟ್ಟ ಆಸೆಗಳಿರುತ್ತೆ. ನೀವು ಅಲ್ಲೂ ಈ ಥರ ಕಲ್ಲು ಹಾಕಿದ್ರೆ ಎಷ್ಟು ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಿಮ್ಗೆ ಏನಾದರೂ ಅರಿವಿದೆಯಾ? ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಬದುಕಿದರೆ ಸೈರಿಸಲಾರ ಸತ್ಯಕ್ಕೆ ಗೌರವವಿಲ್ಲ. ಇಂಥ ಸಮಾಜ ಸೃಷ್ಟಿಯಾಗಿದೆ ನಮ್ಮ ಪರಿಸರದಲ್ಲಿ. ಒಪ್ತೆ ಕಡೆ ಒಪ್ತೆ. ಅವ್ರೇನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ? ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು? ಅವ್ನು ಸೆಕ್ಯೂರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ, ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಅವನು ನಾನು ಹೇಳಲ್ಲ, ನಾನು ಯಾಕೆ ಹೇಳಿ ಅಂತ ಅವನು. ಕೆಲವ್ರು ಹೆಂಗೆ ಅಂತಂದರೆ ಪ್ರಶ್ನೆನ ಕೇಳಿದ್ರೆ ಉತ್ತರ ಹೇಳೋದು ಬೇಡ, ಅದನ್ನು ಅಟ್ಲೀಸ್ಟು ಬಾಯಿ ಬಿಟ್ಟು ಮಾತೇ ಆಡಲ್ಲ. ಉತ್ತರ ಹೇಳೋದು ಸೆಕೆಂಡ್ರಿ, ಮಾತೇ ಆಡಲ್ಲ ಅಂಥ ಕ್ಯಾಟಗರಿ ಅನಿಸುತ್ತೆ ಇವ್ರುಗಳು. ಕಾಲಿನ ತೋರಿಸಿ ಈ ಮಾತಾಡಿರೋದೈತೆ. ವಿಡಿಯೋ ಐತಾ ಏನಾದ್ರು? ವಿಡಿಯೋ ಐತೆ, ಅವ್ನು ಕರೆಕ್ಟಾಗಿ ಹೇಳಿಲ್ಲ. ಇದರಲ್ಲೇ ಹೇಳೋಣ ಬಿಡಲ್ಲ ಹೇಳಿ. ಮತ್ತೆ ಎದರಲ್ಲಿ ಹೇಳ್ತೀರಾ? ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತಂದು ಹೇಳ್ತಿದ್ದೀರಲ್ಲ, ಹೇಳಿ. ಈಗ ಪಂಚೆ ಹಾಕೊಂಡಿದ್ದೀರಾ, ಬಿಡಲ್ಲ. ಅಲ್ಲ ಅದೇ ವಿಡಿಯೋ ಹೇಳಿ. ನೀವು ಬಿಡ್ತಾ ಇಲ್ಲಲ್ವಾ ಪಂಚೆ ಹಾಕೊಂಡಿರೋರಿಗೆ? ಈ ಮಾಲ್ ಒಳಗಡೆ ಬಿಡಲ್ವಾ ಪಂಚೆ ಹಾಕೊಂಡಿರೋರ್ನ? ಜಿ ಟಿ ಮಾಲಲ್ಲಿ ಬಿಡಲ್ವಾ ಪಂಚೆ ಹಾಕೊಂಡಿರೋರ್ನ? ಬಿಡಲ್ವಾ? ಇದು ನಡೆದಿರೋದು ರಾತ್ರಿ ನಡೆದಿರೋದು, ಅಂದರೆ ನಿನ್ನೆ ರಾತ್ರಿ, ಇದು ಇವತ್ತೊಂದಲ್ಲ. ಅಂದರೆ ಬೆಳಗ್ಗೆಯಿಂದ ನಡೆದಿದೆ. ಸಂಘಟನೆಗಳು ಮೀಡಿಯಾದವರೆಲ್ಲ ಹೋಗಿ ಅವ್ರಿಗೆ ಪಾಠ ಮಾಡಿದ್ದಾರೆ ನನ್ನ ಅನಿಸಿಕೆ. ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ಏನು ಸಿಗಲ್ಲ ಇದರಿಂದ. ನಿಮಗೆ ಲಾಸ್ ಆಗೋದು. ಆ್ಯಕ್ಚುಲಿ ಏನೂ ಸಿಗಲ್ಲ. ಸಮಾನತೆ ಅಂತ ಸುಮ್ಮನೆ ಬರ್ದಿಲ್ಲ ಅಲ್ಲಿ ಅಲ್ವಾ? ಮ್ಯಾಟ್ರು ಏನು ಹೇಳಬೇಕು ಅದು ಹೇಳಿದ್ದೀನಿ. ನನ್ನ ಕಡೆಯಿಂದ ಸಮಾಜಕ್ಕೊಂದು ಕೊಡುಗೆ ಅಷ್ಟೇ ಇದು. ಬೇರೆಯವ್ರ ಥರ ಈ ಏನಂತಾರೆ ಬ್ರೈನ್ಲೆಸ್ಸು, ಬೇರೆ ಲೆಸ್ಗಳನ್ನೆಲ್ಲ ಸೇರಿಸಿ ಮಾಡೋ ಕಂಟೆಂಟ್ ಕ್ರಿಯೇಟರ್ ನಾನಲ್ಲ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ನೀವು ವಿಡಿಯೋ ನೋಡಿದ್ರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ವೀಡಿಯೋಸು ರೆಡಿ ಇದೆ. ಮ್ಯಾಜಿಕ್.